ANMR ನ್ಯೂಸ್ಗೆ ಸ್ವಾಗತ. ನಮಸ್ಕಾರ ಚಿಂತಾಮಣಿ. ನಮ್ ಕೈಲಾಸಗಿರಿ ಬೆಟ್ಟದ ಹತ್ರ 3 ವರ್ಷದಿಂದ ಇರುವಂತಹ ಈ ರೆಸ್ಟೋರೆಂಟ್ ಬಗ್ಗೆ ನಿಮಗೆ ಗೊತ್ತಾ? ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದೇ ಜಾಗದಲ್ಲಿ ಎಲ್ಲಾನು ಸಿಗುತ್ತೆ. ಇದ್ರ ಹೆಸರು ಯಂಗ್ ಸ್ಕೈ. ಜಸ್ಟ್ ಹೋಟೆಲ್ ಅಲ್ಲ, ಫುಲ್ ಕಾಂಬೋ ಪ್ಲೇಸ್ ಅಂತ ಅನ್ಕೊಳ್ಳಿ. ಫ್ಯಾಮಿಲಿ ಜೊತೆ ಹೋಗ್ಬೇಕಂದ್ರೆ ಟೆನ್ಷನ್ ಬೇಡ, ಕಂಫರ್ಟಬಲ್ ಸೀಟಿಂಗ್ ಇದೆ, ಇನ್ನು ಪ್ಲಾನಿಂಗ್ ಚೆನ್ನಾಗಿದೆ, ಫ್ಯಾಮಿಲಿ ವೈಬ್ ಕೂಡ ಕೊಡುತ್ತೆ. ಇನ್ನು ಫ್ರೆಂಡ್ಸ್ ಜೊತೆ ಹೋಗ್ಬೇಕು ಅಂದ್ರೆ ಸಪರೇಟ್ ಬಾರ್ ಸೆಕ್ಷನ್ ಕೂಡ ಇದೆ. ಎಸ್ಪೆಷಲಿ ವೀಕೆಂಡ್ ಅಲ್ಲಿ ವೈಬ್ ಫುಲ್ ಆನ್ ಆಗಿರುತ್ತೆ. ಮ್ಯೂಸಿಕ್, ಚಿಲ್ ಮೂಡ್, ಲಾಂಗ್ ಟಾಕ್ಸ್, ಪರ್ಫೆಕ್ಟ್ ಸೆಟಪ್. ಇನ್ನು ಫುಡ್ ವಿಷಯಕ್ಕೆ ಬಂದ್ರೆ ವೆಜ್ ಮತ್ತು ನಾನ್ ವೆಜ್ ಕೂಡ ಇದೆ. ಚೈನೀಸ್ ಐಟಮ್ಸ್, ರೋಟೀಸ್, ಕರೀಸ್, ಫಿಶ್ ಲವರ್ಸ್ಗೆ ತುನಾ ಫಿಶ್, ರಾಯಲ್ ಫಿಶ್ ಕೂಡ ಮಿಸ್ ಇಲ್ಲ. ಟೇಸ್ಟ್ ಮತ್ತು ಕ್ವಾಲಿಟಿ ಸಕ್ಕತ್ತಾಗಿದೆ. ಇನ್ನು ಫಂಕ್ಷನ್ಸ್ ಏನಾದರೂ ಮಾಡಬೇಕು ಅಂತ ನಿಮಗೆ ಪ್ಲಾನ್ ಇದ್ರೆ ಇಲ್ಲಿ ಬರ್ತ್ಡೇ ಆಗಲಿ, ಸ್ಮಾಲ್ ಫಂಕ್ಷನ್ಸ್ ಆಗಲಿ, ನಿಮಗೋಸ್ಕರ ಒಂದು ಪಾರ್ಟಿ ಹಾಲ್ ಕೂಡ ಇದೆ. ತುಂಬಾ ಸಿಂಪಲ್ ಮತ್ತು ನೀಟ್ ಆಗಿದೆ. ನೈಟ್ ಇಲ್ಲೇ ಸ್ಟೇ ಆಗಬೇಕು ಅನ್ಕೊಂಡ್ರೆ ನಿಮಗೆ AC ಮತ್ತು ನಾನ್ AC ರೂಮ್ಸ್ ಕೂಡ ಅವೈಲೇಬಲ್ ಇದೆ. ರೂಮ್ಸ್ ತುಂಬಾ ಕ್ಲೀನ್ ಆಗಿದೆ. ಹಾಟ್ ವಾಟರ್ ಫೆಸಿಲಿಟಿ ಕೂಡ ಇದೆ. ಪ್ರಾಪರ್ ಫುಡ್ ಸರ್ವಿಸ್ ಕೂಡ ಇದೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಫ್ಯಾಮಿಲಿ ವೈಬ್, ಫ್ರೆಂಡ್ಸ್ ಜೊತೆ ಚಿಲ್ ಮಾಡಕ್ಕೆ, ಒಳ್ಳೆ ಊಟ ತಿನ್ನಕ್ಕೆ ಹೇಳಿ ಮಾಡಿಸಿದಂತ ಜಾಗ ಇದಾಗಿದೆ. ವೀಕೆಂಡ್ ಅಲ್ಲಿ ಚಿಲ್ ಮಾಡಕ್ಕೆ ಇದು ಪರ್ಫೆಕ್ಟ್ ಪ್ಲೇಸ್. ಟೈಮ್ ಸಿಕ್ಕಿದಾಗ ಒಂದ್ಸತಿ ಹೋಗಿ ನೋಡಿ ಫ್ರೆಂಡ್ಸ್ ಜೊತೆ. ಒಂದು ಸಣ್ಣ ಬಳ್ಳಾರಿ ಜಿಲ್ಲೆಯಲ್ಲಿ ಆ ಬ್ಯಾನರ್ ವಿಚಾರಕ್ಕೆ ಒಂದು ಇನ್ಸಿಡೆಂಟ್ ಆಗಿ ಒಬ್ಬ ಅಮಾಯಕ ಬಡವ ರಾಜಶೇಖರ್ ಅಂತ ನಿಧನ ಹೊಂದಿರೋ ಸತ್ತಿರೋ ತಮಗೆಲ್ಲ ಗೊತ್ತಿರೋದು ವಿಚಾರ. ಅವತ್ತು ನಾನು ಗಣೇಶು ಭರತ್ ರೆಡ್ಡಿ ಎಲ್ಲ ಹೋಗಿದ್ವಿ. ಅವ್ರ ಮನೆ ನೋಡಿಬಿಟ್ಟು ನನಗೆ ಭಾಳ ತುಂಬ ಬೇಜಾರಾಯಿತು. ಒಂದು 200 ಸ್ಕ್ವೇರ್ ಫೀಟಲ್ಲಿ 5 ಜನ ವಾಸ ಮಾಡ್ತಾ ಇದ್ದಾರೆ. ಅವ್ರ ತಂದೆ ಪಾಪ ಚಿಕ್ಕ ವಯಸ್ಸಲ್ಲೇ ತೀರೋಗ್ಬಿಟ್ರು. ಅವ್ರ ಅಕ್ಕನ ಗಂಡನು ಕೋವಿಡಲ್ಲಿ ತೀರೋಗ್ಬಿಟ್ರು. ಅವನೇ ಅವ್ರ ಅಕ್ಕನ ಮನೆಯಲ್ಲಿ ಇಟ್ಕೊಂಡು ಜೀವನ ಮಾಡ್ತಾ ಇದ್ದ. ಅವ್ರ ತಾಯಿ ತಮ್ಮ ಭಾಳ ಬಡತನ. ಅದು ನೋಡ್ಬಿಟ್ಟು ನನ್ನ ಕಡೆಯಿಂದ ಸಣ್ಣ ಒಂದು ಕಾಣಿಕೆಲ್ಲ ಕೊಟ್ಟಿದ್ದೀನಿ ಅಂತ ಮಾಧ್ಯಮದಲ್ಲಿ ಅಂದೆ. ಈ ಥರ ಸಣ್ಣ ಕಾಣಿಕೆ ಕೊಟ್ಟಿದ್ದೀನಿ ಅಂತ. ನಾನು 25 ಲಕ್ಷ ಅಂತ ಕೊಟ್ಟಿಲ್ಲ, ನನ್ನ ಕಡೆಯಿಂದ ಸಣ್ಣ ಕಾಣಿಕೆ ಅಂತ ಕೊಟ್ಟಿದ್ದೀನಿ. ಆಯ್ತಪ್ಪ, 25 ಲಕ್ಷ ಕೊಟ್ವಿ ಅಂತ ತಿಳ್ಕೊಳ್ಳಿ. ಕುಮಾರಸ್ವಾಮಿಗೆ ನೀವು ಹೊಟ್ಟೆ ಕಿಚ್ಚೆ? ಬಡವ್ರು ಕೊಡೋಕೆ ಅವ್ರಿಗೂ ಮನಸ್ಸಿಲ್ಲ, ಕೊಡೋರ ಬಗ್ಗೆ ಹೊಟ್ಟೆ ಕಿಚ್ಚ. ಮತ್ತು ಬಡವ್ರು ಎಲ್ರಿ ಹೋಗ್ಬೇಕು? ನಾನು ಕುಮಾರಸ್ವಾಮಿ ಕೇಳಕ್ಕೆ ಬಯಸ್ತಿದ್ದೀನಿ, ಬಡವ್ರು ಎಲ್ಲಿ ಹೋಗ್ಬೇಕು? ಆಯ್ತು, ಬಡವ್ರ ಕಡೆ ಖುಷಿ ಪಡಬೇಕು, ಅವ್ರಿಗೂ ಮನಸ್ಸಿಲ್ಲ, ಕೊಡೋರ ಬಗ್ಗೆನೂ ಹೊಟ್ಟೆ ಕಿಚ್ಚು ಪಡ್ತಾಳ್ರಿ. ಒಂದು ಸಣ್ಣ ಬಳ್ಳಾರಿ ಜಿಲ್ಲೆಯಲ್ಲಿ ಆ ಬ್ಯಾನರ್ ವಿಚಾರಕ್ಕೆ ಒಂದು ಇನ್ಸಿಡೆಂಟ್ ಆಗಿ ಒಬ್ಬ ಅಮಾಯಕ ಬಡವ ರಾಜಶೇಖರ್ ಅಂತ ನಿಧನ ಹೊಂದಿರೋ ಸತ್ತಿರೋ ತಮಗೆಲ್ಲ ಗೊತ್ತಿರೋದು ವಿಚಾರ. ಅವತ್ತು ನಾನು ಗಣೇಶು ಭರತ್ ರೆಡ್ಡಿ ಎಲ್ಲ ಹೋಗಿದ್ವಿ. ಅವ್ರ ಮನೆ ನೋಡಿಬಿಟ್ಟು ನನಗೆ ಭಾಳ ತುಂಬ ಬೇಜಾರಾಯಿತು. ಒಂದು 200 ಸ್ಕ್ವೇರ್ ಫೀಟಲ್ಲಿ 5 ಜನ ವಾಸ ಮಾಡ್ತಾ ಇದ್ದಾರೆ. ಅವ್ರ ತಂದೆ ಪಾಪ ಚಿಕ್ಕ ವಯಸ್ಸಲ್ಲೇ ತೀರೋಗ್ಬಿಟ್ರು. ಅವ್ರ ಅಕ್ಕನ ಗಂಡನು ಕೋವಿಡಲ್ಲಿ ತೀರೋಗ್ಬಿಟ್ರು. ಅವನೇ ಅವ್ರ ಅಕ್ಕನ ಮನೆಯಲ್ಲಿ ಇಟ್ಕೊಂಡು ಜೀವನ ಮಾಡ್ತಾ ಇದ್ದ. ಅವ್ರ ತಾಯಿ ತಮ್ಮ ಭಾಳ ಬಡತನ. ಅದು ನೋಡ್ಬಿಟ್ಟು ನನ್ನ ಕಡೆಯಿಂದ ಸಣ್ಣ ಒಂದು ಕಾಣಿಕೆಲ್ಲ ಕೊಟ್ಟಿದ್ದೀನಿ ಅಂತ ಮಾಧ್ಯಮದಲ್ಲಿ ಅಂದೆ. ಈ ಥರ ಸಣ್ಣ ಕಾಣಿಕೆ ಕೊಟ್ಟಿದ್ದೀನಿ ಅಂತ. ನಾನು 25 ಲಕ್ಷ ಅಂತ ಕೊಟ್ಟಿಲ್ಲ, ನನ್ನ ಕಡೆಯಿಂದ ಸಣ್ಣ ಕಾಣಿಕೆ ಅಂತ ಕೊಟ್ಟಿದ್ದೀನಿ. ಆಯ್ತಪ್ಪ, 25 ಲಕ್ಷ ಕೊಟ್ವಿ ಅಂತ ತಿಳ್ಕೊಳ್ಳಿ. ಕುಮಾರಸ್ವಾಮಿಗೆ ನೀವು ಹೊಟ್ಟೆ ಕಿಚ್ಚೆ? ಬಡವ್ರು ಕೊಡೋಕೆ ಅವ್ರಿಗೂ ಮನಸ್ಸಿಲ್ಲ, ಕೊಡೋರ ಬಗ್ಗೆ ಹೊಟ್ಟೆ ಕಿಚ್ಚ. ಮತ್ತು ಬಡವ್ರು ಎಲ್ರಿ ಹೋಗ್ಬೇಕು? ನಾನು ಕುಮಾರಸ್ವಾಮಿ ಕೇಳಕ್ಕೆ ಬಯಸ್ತಿದ್ದೀನಿ, ಬಡವ್ರು ಎಲ್ಲಿ ಹೋಗ್ಬೇಕು? ಆಯ್ತು, ಬಡವ್ರ ಕಡೆ ಖುಷಿ ಪಡಬೇಕು, ಅವ್ರಿಗೂ ಮನಸ್ಸಿಲ್ಲ, ಕೊಡೋರ ಬಗ್ಗೆನೂ ಹೊಟ್ಟೆ ಕಿಚ್ಚು ಪಡ್ತಾಳ್ರಿ.